ಅವನ ಸಹಾಯ ಅತ್ಯವಶ್ಯಕವಾಗಿದೆ. ಸದ್ಯ ಅವನಿಗೆ ಫೋನ್ ಮಾಡ್ತೇನೆ. ಹಲೋ, ಬಜ್ರಂಗಿನ? ಹೌದು, ಮನೆ ನಿನಗೆ ಅಡ್ರೆಸ್ ಕೊಟ್ಟಲ್ಲ, ಅಡ್ರೆಸ್ಗೆ ಬೇಗ ಬರ್ತಿಡು. ಏನು 2 ಲಕ್ಷ ಹಣ ಬೇಕಾ? 2 ಲಕ್ಷ? 2 ಲಕ್ಷ? ಸರಿ ಸರಿ, ಹಣ ತುಂಬಿದ ಬ್ಯಾಗ್ ರೆಡಿ ಇದೆ, ಬೇಗ ಬಂದ್ಬಿಡು. ಓಕೆ, ಬಾಯ್. ಇನ್ನೇನು ಅವನು ಬಂದ್ಬಿಡ್ತಾನೆ. ಬೇಗ ಆ ಹಣವನ್ನು ಅವನಿಗೆ ಕೊಟ್ಬಿಡಿ. ಮತ್ತೆ ನಿಮ್ಗೆ ಯಾರ ಭಯ ಇದೆಯೋ ಅವ್ರ ಹೆಸರನ್ನು ಲಿಸ್ಟ್ ಮಾಡ್ಬಿಡಿ. ಇದೇನು ಈ ಸಮಯದಲ್ಲಿ ಕರೆಂಟ್ ಕೈ ಕೊಟ್ಟಿದ್ದಲ್ಲ? ನೋಡಿ, ಇದು ಬಜರಂಗಿ ಬರುವ ಮುನ್ಸೂಚನೆ. ನೋಡಿ, ಆ ಮುಂಭಾಗದಲ್ಲಿ ನೋಡಿ, ಅವು ಬಜರಂಗಿ ಬರ್ತಾ ಇದೆ, ಬೆಂಕಿ ಚೆಂಡು ಬರ್ತಾ ಇದೆ ನೋಡಿ. ಎದುರಿಲ್ಲ ಬೈವಾರಿಗೆ ಎತ್ತ ಮಣ್ಣಲ್ಲಿ ಎತ್ತ ಶುರುವಾದ ತಿರುಗಾಳಿಗೆ ನಾಯಕ ಬಜರಂಗಿ ಕಣ್ಣ ಕಣ್ಣು ಎಲೆ ಬೇಡ ಸೌರ ಕಾನೂನಿಗೆ ಜಂಗೋ ಆಳೆ ಎಲ್ಲ ಮಚ್ಚ ಕಾದರಾಳಿಗೆ ಊರಿನ ಎಲ್ಲ ಈ ಮೀಸೆಗೆ ನೀವೇನೋ ವಾಚನವಾಸದ ಕಿಲಾಡಿ ಜೋಡಿಗಳು. ಹೌದು, ನಾವೇ ಈ ಭಾಗದ ಜೋಡಿ ಜಮೀನ್ದಾರರು. ಈಗ ಸಾವಿರಾರು ಎಕರೆ ಭೂಮಿ ನಮ್ಮ ಕೈ ಬಿಟ್ಟು ಹೋಗುತ್ತದೆ. ಅದರ ಮಾಲೀಕತ್ವ ನನ್ನದಾದರೆ ನೀವು ಕುಲ್ಲಂ ಕುಲ್ಲ. ಎಲ್ಲಿದೆ ಆ ಸಾವಿರ ಎಕರೆ ಜಮೀನ ಉದಾರ ಕೈಬಿಡಿ. ಇದು ಇಲ್ಲಿದೆ, ಇದನ್ನು ನಾಳೆಗೆ ನೋಂದಾಯಿಸಿಕೊಳ್ಳುವ ಹೊಣೆ ನನ್ನದು. ಅದಕ್ಕಾಗಿ ನೋಡಿ, 5 ಲಕ್ಷದ ಹಣ ಈ ಬ್ಯಾಗಿನಲ್ಲಿ ಭದ್ರವಾಗಿದೆ. ರೀ ರೀ ಬೇಗ ಬನ್ರಿ, ಆ ಹಣವನ್ನ ಅವನಿಗೆ ಕೊಟ್ಬಿಡಿ. ಇದರಲ್ಲಿ 5 ಲಕ್ಷ ಹಣವಿದೆ. ಇದನ್ನು ತೆಗೆದುಕೊಂಡು ಆ ಲೋಕಾಯುಕ್ತರಿಂದ ನಮ್ಮಣ್ಣನನ್ನು ರಕ್ಷಿಸು. ಮಾಡಿರುವ ಜಾಡಿಗೆ ಅದಾವಾದ ಅಧಿಕಾರಿ ಮರೆತು ಗೋಲು ಹಾಕಲಾರ. ಹಾಕಿದರೆ ಬದುಕಿ ಇಲ್ಲಿಂದ ಹೊರಟು ಹೋಗಲಾರ.
ನೀವಿಬ್ಬರು ಅಣ್ಣ ತಮ್ಮಂದಿರು ಜಾಗ ಖಾಲಿ ಮಾಡಿ. ಬಜರಂಗಿ ಒಂದೇ ತಿಂಗಳಲ್ಲಿ ಹೊರ ರಾಜ್ಯದಲ್ಲಿ ಹೋಗುತ್ತೇವೆ. ಮತ್ತೆ ನಿಮ್ಮ ಊಟ ಉಪಚಾರದ ವ್ಯವಸ್ಥೆಗಾಗಿ ನಿಮ್ಮ ಮನೆ ಈ ಮೋಹಿನಿ ಇರ್ತಾರಲ್ಲ, ಏನು ನಾನು ನಿನ್ನ ಊಟ ಉಪಚಾರ ಮಾಡುವ ಸೇವಕ್ಕೆ ಆಗ್ಬೇಕಾ? ಆ ರೀತಿಗೂ ಸಾಧ್ಯವಿಲ್ಲ. ಅಂದ್ರೆ ನಿನ್ನ ಗಂಡ ನಿನ್ನ ಮಾವ ಸರ್ಕಾರದ ಕೈದಾಗುವುದು ನಿಮಗಿಷ್ಟನಾ? ಅದು ಒಂದರ ಆಸೆಗೆ ಅವಮಾನ. ಮೋಹಿನಿ, ನಮ್ಮ ಮಾನಾಪಮಾನ ಉಳಿಸಲು ನೀನು ಅಡಿಗೆ ಹಾಳಾಗಬೇಕು. ನೋಡು ಗೋವರ್ಧನ್, ನಾನು ಕೇಳಿ ನಿಜ, ಆದರೆ ಕಾಮುಕನಲ್ಲ. ನಿಮ್ಮ ಹೆಂಡತಿಯ ಬಗ್ಗೆ ಕಿಂಚಿತು ಚಿಂತಿಸಬೇಡಿ. ಬೇಗ ಜಾಗ ಖಾಲಿ ಮಾಡಿ, ನನಗೆ ವಿಶ್ರಾಂತಿ ಅವಶ್ಯವಾಗಿದೆ. ಸರಿ ಸರಿ, ಬಾ ಗೋವರ್ಧನ, ಹೋಗೋಣ.